ಮದ್ದೂರ್ಲ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಟ ಹುಡುಗ, ಹೊತ್ಕೊಂಬಂದು ಸ್ಮಶಾನದಲ್ಲಿ ಸೌದೆ ಮೇಲೆ ಇಟ್ರು. ಯಾರೋ ಹೇಳಿದ್ರಂತೆ ಫೋನ್ ಮಾಡಿ, ಯಾರೋ ಬತ್ತವ್ರು ಚನ್ನಪಣ್ಣದ ಹತ್ರ ಸ್ವಲ್ಪ ಇರ್ರಿ ಅಂತ. ಎಲ್ಲ ಮೌನವಾಗಿ ಕೂತಿದ್ರು. ಆಗ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಾವನೊಬ್ಬ, ಯಾಕೆ ಬೇಕ್ರಿ ಜೀವನ, ನೋಡ್ರಿ ಬಾಳ ಬದುಕು ಮಗ ಹೊಂಟೋಗ್ಬಿಟ್ಟ, ಎಂತ ಹುಡ್ಗ ಎಂತೋನೇ ಸತ್ತೋದ್ನಲ್ಲ, ಇನ್ಯಾಕೆ ಹೊಡೆದಾಟ ಅಂದ. ಯಾರಂಗಂತಾರೋನು, ಮೊದಲು ಮೀಟರ್ ಬಡ್ಡಿ ಕೊಡು ನಾವು. ಜನ ಎಲ್ಲ ಅನ್ಕೊಂಡ್ರು, ಏನಪ್ಪ ಅಣ್ಣನೇ ಚೇಂಜ್ ಆಗೋದ್ನಲ್ಲಪ್ಪ. ಆ ಸಾವು ನೋಡಿ ಮೀಟರ್ ಬಡ್ಡಿ ವಸೂಲು ಮಾಡ್ತಿದ್ದ, 20% ವಸೂಲು ಮಾಡ್ತಿದ್ದ. ಅವನ ಬಾಯಲ್ಲಿ ಎಂತ ಮಾತು ಬತ್ತಾದೆ, ಅವನಂತವನೇ ಬೇಕಾಗಿಲ್ಲ, ಇಷ್ಟೇ ಕಣ್ರಿ ಜೀವನ ಅಂದ. ಅನ್ಕೊಬಿಟ್ರು ಜನ, ಬದ್ಲಾಗೋದ ಅಣ್ಣ ಅಂತ. ಎಲ್ಲಿ ಬದ್ಲಾದ? ಸ್ಮಶಾನದಲ್ಲಿ ಅಷ್ಟೇ ಹಂಗ ಅಂದದ್ದು. ಅವನು ತಲೆ ಮೇಲೆ ನೀರು ಹಚ್ಕೊಂಡ್ ಪೆಪರ್ಮೆಂಟ್ ಬಾಯಿಗೆ ಹಾಕೊಂಡು ಹೋಯ್ತವನೆ, ಆಲೆ ಫೋನ್ ಹೊಡಿತಾವನೆ, ಸಂದೆ ಸಿಗು ಮಾಡ್ಕೊಟ್ಟ ನಿನಗಲೇ ಕತ್ರ ಸಾಕ್ಬಿಡ್ತೀನಿ ಅಂತವನೆ. ಅದು ಸ್ಮಶಾನ ವೈರಾಗ್ಯ. ಅಲ್ಲಿ ಬಂತು, ಅಲ್ಲಿ ಹೊಂಟೋಯ್ತದು. ಉದರ ವೈರಾಗ್ಯ ಅಂತ ಬರ್ತದೆ, ಹೊಟ್ಟೆಗೂ ವೈರಾಗ್ಯ ಬಂದದಂತೆ. ಯಾವಾಗ? ಲೆಕ್ಕವಿಲ್ದೆ ಮಾಡಿಸಿರ್ತಾರೆ, ಕೂತ್ಕೊಂಡು ಹಾಕ್ದಾಗ ಅರ್ಧ ಕೆಜಿ 3/4 ಕೆಜಿ ತಿಂದಾಗ, ಸರಿ ಲೆಕ್ಕನ ಇದು ಒಳ್ಳೇದಲ್ಲ, ಇದು ತಿನ್ಬಿಟ್ಟಂಗ ಅನ್ನೋದು ಪಕ್ತವನ್ಗ. ನೀನೇನೇನು ಒಳ್ಳೇದಲ್ಲ, ಸುಮ್ಮನೆ ನಾವು ತಿನ್ನೋದು ಅಷ್ಟೇಯ, ಒಳ್ಳೇದಲ್ಲ ಇದು, ತಿನ್ಬಾರ್ದು ನಾಳಕ್ಕಿಂದ ಅಂತಾನೆ. ನಾಳೆ ಒತ್ತರಕ್ಕೆ ಯಾರ ಕರೆದ್ರೆ ಆಲಿಸ್ಬಿಡ್ತಾಗ ಹೊರಟ ಅನ್ನಪ್ಪ. ಅದು ಉದರ ವೈರಾಗ್ಯ. ಅದು ಪ್ರಸವ ವೈರಾಗ್ಯ ಅಂತ ಬರ್ತದೆ ಹೆಣ್ಮಕ್ಳಿಗೆ. ಆ ಹೆಣ್ಮಗಳ ಗರ್ಭಿಣಿ ಆಗ್ತಾಳೆ, ಆ ಹೆರಿಗೆ ಆಗುವಾಗ ಅತ್ಯಂತ ಯಾತನೆ, ಆ ತಾಯಿಗೆ ನೋವು. ಸಹಜವಾದ ಹೆರಿಗೆ ಆದಾಗ ತುಂಬಾ ನೋವಾಗ್ತದೆ. ಆಗ ಅನ್ಕತಾಳಂತೆ, ಇನ್ ಬೇಡ, ಸಾಕು ಈ ಜೀವನ, ನನ್ಗೆ ಸಂಸಾರನೇ ಬೇಡ, ಇದೊಂದು ಮಗುವೆ ಸಾಕು, ನನ್ ಗಂಡನ ಸವಸ ಬೇಡ ಅಂತ. ಅದಂಗೆ ಇರ್ತದ. 1 ತಿಂಗಳಾಯ್ತದೆ ಮತ್ತೆ ಬಯಸ್ತದೆ ಅದನ್ನ. ಅದಕ್ಕೆ ಸ್ಮಶಾನ ವೈರಾಗ್ಯ, ಉದರ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಕರೆದು. ಅವೆಲ್ಲ ಹಂಗಂಗ್ ಬರ್ತಾವ, ಹಂಗಂಗ್ ಹೋಗ್ತಾವ. ಅದಕ್ಕೆ ನಾವು ಕೆಲವು ಸಲ ನಿಜವಾದ ವೈರಾಗ್ಯ ತಾಳ್ಬೇಕಂತೆ. ಏನಂತ? ನಾನ್ ದುಡಿಮೆ ಮಾಡಮ್ಮ, ನನ್ ದುಡಿಮೆ ನಾನ್ ಲಾಭ ಕಾಣಮ್ಮ, ನನ್ ದುಡಿಮೇಲೆ ನಾ ಚೆನ್ನಾಗಿರ್ಮ, ಇನ್ನೊಬ್ರು ದುಡಿಮೆ ಕಮಿಷನ್ ಆಸೆಯ ಮೊದಲು ಬಿಟ್ಬಿಡುವ ಅಂತ. ಯಾಕೆಂದ್ರೆ ಎಲ್ಲೋದ್ರೂ ಕಮಿಷನ್ ಶುರುವಾಗದು. ಈಗ ತಿಥಿಗೆ ಆಗ್ಬಿಟ್ಟು ನನಗೆ ಕಮಿಷನ್ ಕೇಳ್ತಾರೆ ಕೆಲವರು, ನನ್ನ ಕಡೆಯಿಂದ ಎಳ್ಸಿವ್ನಿ ಅಂತ. ನಿಮ್ಗೇನ್ ಮನುಷ್ಯತ್ವ ಬೇಡವರ್ದ್ರಯ್ಯ? ಹರಿಕತಲ್ಲೂ ಕಮಿಷನ್ ಕೊಟ್ಟರೆ ಏನ್ರೇ ಇದು ಕಲ್ತಿರೋದು ನೀವು? ನೋಡಿ, ಅದಕ್ಕೆ ನಾನ್ ದುಡಿದಿದ್ದೀಯಲ್ಲ ಅತ್ಯಂತ ತೃಪ್ತಿ. ಅದು ನಾನ್ ಸಂಪಾದಿಸಿದ್ದು. ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ನಂತೆ. ಉಡಾಳ ಮಗ, ಏನ್ ದುಡ್ಡು ಲೆಕ್ಕವೇ ಇಲ್ಲ, ಮನೇಲಿ ತಗೊಂಡೋಗುದು, ಲೆಕ್ಕವಿಲ್ದಂಗೆ ಖರ್ಚು ಮಾಡೋದು, ದುಡಿಮೆ ಅಂತೂ ಕಂಡೋನೇ ಅಲ್ಲ, ಜೀವನದಲ್ಲಿ ತೋಟದತ್ರ ಓದೋನಲ್ಲ. ಅಪ್ಪ ಹೇಳಿ ಹೇಳಿ ಸಾಕಾಗೋದ. ಊರಲ್ಲೆಲ್ಲ ಆಡ್ಕತಾರೆ, ಏನ್ ದಂಪನೆ ಮಾಡಿದ್ರೆ ಏನ್ ಬತ್ತು, ಮಗ ಹಾಳು ಮಾಡೋಕೆ ನಿಂತವನೆ ಅಂತ ಊರವ್ರು. ಒಂದಿನ ಕರ್ದ, ಬಾಯಿಲ್ ಮಗನೇ, ಏನಪ್ಪಾ ಲವ್, ಖರ್ಚು ಮಾಡು, ನಾನ್ ಬೇಡ ಅನ್ನೋದಿಲ್ಲ ಮಗ, ಒಂದ್ ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ? ಬಾಪ, ದುಡ್ಡಿಗೆಲ್ಲ ಬೆಲೆ ಕೊಡಬಾರ್ದು ಅಂದ ಅವನು. ಅಪ್ಪ, ಬೆಲೆ ಕೊಟ್ಟು ನಾ ಸಂಪಾದನೆ ಮಾಡ್ದೋದಕ್ಕೆ ನೀ ಖರ್ಚು ಮಾಡ್ತಾ ಇರೋದು ಕಣಪ್ಪ. ದುಡ್ಡಿನ ಬೆಲೆ ಗೊತ್ತೇನೋ ನಿನಗೆ? ಏನ್ ದುಡ್ಡಿನ ಬೆಲೆ? ಹೋಗಪ್ಪ, ಎಂತೆಂಥವ್ರು ಸಂಪಾದನೆ ಮಾಡ್ತಾರೆ, ಅದೊಂದು ದೊಡ್ಡ ಬೆಲೆಯ ಅಂದ. ಅದಕ್ಕೆ ಅಪ್ಪ ಅಂದ, ಆಯ್ತು ಮಗನೇ, ನನಗೂ ನಿನಗೂ ಒಂದು ಚಾಲೆಂಜ್. ಏನು? ನಾಳೆಯಿಂದ ನೀನೇನು ಕೊಡಬೇಡ, ನಮ್ಮ ಮನೆಗೆ ಬೆಳಿಗ್ಗೆ 100 ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು, ಮಧ್ಯಾಹ್ನ ಊಟ ಮಾಡು, ಸಣ್ಣ ಒಂದಿನ ಊಟ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ನೀನ್ 100 ರೂಪಾಯಿ ಕೊಡ್ಬೇಕು ನಂಗೆ. 100 ಯಾಕೆ 500 ಬೀಸ್ ಹಾಕ್ತೀನಿ ಹೋಗು ಅಂದ. ಆಯ್ತು ಬಿಡು. ಪೆಟ್ಟಿಗೆ ಎಲ್ಲ ಬೀಗ ಹಾಕ್ತಾ ಎಲ್ಲ ಬಿಗಿ ಮಾಡ್ಕೊಂಡ ದುಡ್ಡು ಕಾಸಿಗೆ. ಬೆಳಿಗ್ಗೆ ಎದ್ದ, ಅಪ್ಪ ಅಲ್ಲೇ ಕೂತಾನ ಅಡುಗೆ ಮನೆ ಬಾಗ್ಲಲ್ಲಿ. ಹೊಟ್ಟೆ ಶೀತ ಅದೇ, ನಾಷ್ಟ ಮಾಡ್ಬೇಕು. ಮೇಲ್ಗೆ ಹೋಗೋರು ಹಂಗಂದವ, ನಾನು ನಿನ್ ಮಗ ಅಲ್ವವ? ಹ್ಞೂ ಕಣಪ್ಪ. ನನ್ ಕಂಡ್ರೆ ಪ್ರೀತಿ ಇಲ್ವವ? ಅದೇ ಕಣಪ್ಪ. ಹೊಟ್ಟೆ ಹೆಂಗ ಶೀತ ಅದು ಗೊತ್ತವ. ಏನ್ಲ ಮಾಡಾನೆ? ಅಪ್ಪಂಗೆ ಕಾಣ್ದಂಗೆ 100 ರೂಪಾಯಿ ಕೊಡು ಅಂದ. ಪಾಪ ಅವಳು ಎತ್ತು ಕರಳು ಕೊಟ್ಬಿಟ್ಲು 100 ರೂಪಾಯಿ ತಂದ. ಅಪ್ಪ ತಗೋ 100 ರೂಪಾಯಿ ತಗೋ. ಎಲ್ ತಂದ್ಲ ಎಷ್ಟು ಬೇಗ ಅಂದ. ನಿನಗೆ ಯಾಕದು? 100 ರೂಪಾಯಿ ಕೊಡೋಂದಿದ್ದಿ, ಕೊಡ್ತಾವನಿ, ಇವತ್ತು ಊಟ ಹಾಕು. ಅಲ್ಲಿ ಹೊರಗಡೆ ನೀರ್ ಕಾಯಿಸಿಕ್ ಅಂಡೆ ಇಟ್ಟಿದ್ರು, ಒಲೆ ಉರಿತಾ ಇತ್ತು. ಅಪ್ಪ ಅಂದವ, ಬೈಲಿ ಆ ಒಲೆಗೆ ಹಚ್ಬಿಡು ದುಡ್ಡು, ಊಟ ಮಾಡು ಅಂದ. ಹೋಗಿ 100 ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗೆ, ಊಟ ಮಾಡ್ದ. ಅಪ್ಪ ಯೋಚನೆ ಮಾಡ್ದ, ದುಡ್ಡು ಯಾರು ಕೊಟ್ರು ನನ್ನ ಮಗನಿಗೆ? ಇವತ್ತು ಹೆಂಡತಿ ಕೊಟ್ಟವಳೆ. ಕರ್ದ ಬಾಯ್ಲಿ, ಮಗ ಬುದ್ಧಿ ಕಲೀಲಿ ಅಂತಂಗ್ ಮಾಡಿವನೇ, ನಾಳೆಯಿಂದ ಅವನು ದುಡ್ಡು ಕೊಟ್ರೆ ನಿನ್ನ ಮಾಂಗಲ್ಯದ ಮೇಲೆ ಆಣೆ ಅಂತ.
ನಿಲ್ಸದ್ಲ ಅವಳು. ಇವನಿಗೆ ದಾರಿ ಗೊತ್ತಿಲ್ವಾ? ಒಂದೇ ಊರಿಗೆ ಅಕ್ಕನ್ ಕೊಟ್ಟಿದ್ರು, ಮಾಣೆಗೆ ಹೋಗಿ ಅವಳು ತವಿಸ್ಕೆ ಬಂದ 100 ರೂಪಾಯಿ. ಅಪ್ಪ ನೋಡ್ದ, ಅವಳನ್ನು ಕಂಡೀಷನ್ ಮಾಡ್ದ. ಮಾಣೆಗೆ ಬಾವನ್ ತವಿಸ್ಕೆ ಬಂದ, ಅವನು ಕಂಡೀಷನ್ ಮಾಡ್ದ. 1 ತಿಂಗಳು ಹೆಂಗೋ ಆಯ್ತು. ಅಪ್ಪ ಇಡೀ ಊರವ್ರಿಗೆ, ಸಂಬಂಧಿಕರಿಗೆ ಎಲ್ಲ ಕೈ ಆಗ್ಬಿಟ್ಟ, ನಿಮ್ ಕೈ ಮುಗಿತೀನಿ, ನನ್ನ ಮಗನಿಗೂ ಬುದ್ಧಿ ಬರ್ಲಿ, ಯಾರು ಕಾಸು ಕೊಡ್ಬೇಡಿ. ಒಂದಿನ ಭಾನುವಾರ ಫುಲ್ ರಾತ್ರಿ ಎಲ್ಲ ಪಾರ್ಟಿ ಮಾಡ್ಬಿಟ್ಟು ಬಂದ್ಬಿಟ್ಟು ಅವನ ಸ್ನೇಹಿತರ ಜೊತೆ. ಎಚ್ಚರನೇ ಅಲ್ಲ ಮನಗವನ. 11 ಗಂಟೆಗೆ ಹೊಟ್ಟೆ ಹಸಿತಾದೆ. ಎದ್ದ ಮ್ಯಾಕೆ ಬಂದು ನೋಡ್ತಾನೆ, ಅಪ್ಪ ಗುಂಡ್ಕಲ್ ಕೂತವನೆ. 100 ರೂಪಾಯಿ ಕೊಡ್ಬೇಕು. ತಂದುಡೆಲ್ಲ ಬೆಂಕಿಗೆ ಎಸಿಸ್ತಿದ್ದ ಅವನ ಅಪ್ಪ. ಎಲ್ಲಿ ತಂದೆ? ನನ್ನೆಲ್ಲ ತಂದೆ. ಬೆಸಾಕು ಬೆಂಕಿಗೆ ಊಟ ಮಾಡು. 1 ತಿಂಗಳಾದ್ಮೇಲೆ ಎದ್ದ. 11 ಗಂಟೆ ಹೊಟ್ಟೆ ಹಸಿತಾದೆ. ಅಪ್ಪ ಕೂತ್ಬಿಟ್ಟವನೆ. ಮರದಿ ಪ್ರಶ್ನೆ. ಅವ್ವನ್ ಕೇಳ್ದ ಕೊಡ್ಲಿಲ್ಲ, ಅಕ್ಕನ್ ಕೇಳ್ದ ಕೊಡ್ಲಿಲ್ಲ, ಬಾವನ್ ಕೇಳ್ದ ಕೊಡ್ಲಿಲ್ಲ. ಇಡೀ ಊರ್ ಸುತ್ತಾನೆ 100 ರೂಪಾಯಿ ಉಡ್ತಾ ಇಲ್ಲ. ಹೊಟ್ಟೆ ಹಸಿತಾದೆ. ಬರ್ತಾ ಇದ್ದ ರೋಡಲ್ಲಿ. ಅಲ್ಲೊಬ್ಬ ಎಳ್ನೀರು ಕುಯ್ತಾ ಇದ್ದ. ಬಣ್ಣ, ಅಣ್ಣ 100 ರೂಪಾಯಿ ಕೊಡು ಅಂದ. ಲವ್ ಮಗ, ದುಡ್ಡೇನ್ ಬಿಟ್ಟು ಬಿದ್ದಿಲ್ಲ, 100 ರೂಪಾಯಿ ಕೊಡ್ಬೇಕಾವ, ಕೆಲಸ ನೋಡು ಅಂದ. ಅಣ್ಣ ಹೊಟ್ಟೆ ಹಸಿತಿದೆ ಕಣ ಅಂದ. ಅವ್ನು ಕೆಲಸ ಮಾಡು, ಏನು ಎಳ್ನೀರು ಕೊನೆಯವ್ರನ್ನ ಬಂದಿಲ್ಲ, 4 ಕೊನೆ ಒತ್ಬಿಡು ಕೊಟ್ಟನು ಅಂದ. ಅಣ್ಣ ನನ್ನ ಜೀವಮಾನದಲ್ಲಿ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ. ನನ್ನ ಜೀವಮಾನದಲ್ಲಿ ನಾನು ಯಾರಿಗೂ ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದ ಅವನು. ಒಳ್ಳೆ ಕತ್ ಬತ್ತಲ್ಲಪ್ಪ, ವರ್ಷಣ ಅಂದ. ಏನ್ ಇಲ್ಲಿಂದ ರೋಡ್ ಗಂಟದ ಅಷ್ಟೇ 2-3 ಪಾತಿ ಅವೆ. 30 ಎಳ್ನೀರು ಸರಿಯಾಗಿದ್ದು, ತುಂಬ ಎಳ್ನೀರು ಎತ್ತಿ ಅಗಲ ಮ್ಯಾಕ್ ಮಾಡ್ಬಿಟ್ಟ. ತಪಾರ ಬಿದ್ದೋಗ್ಬಿಟ್ಟ ಕಲ. ಮಂಡಿ ಗಿಂಡಿ ಎಲ್ಲ ಹಸುವಾಕಿತ್ತು. ಆಯ್ತು ಅಣ್ಣ, 2 ಪಟ್ಟಿ ತೂಕ ಅದೇ ಅಂದ. ಹಂಗೆ ಕಣಪ್ಪ, ಎಳ್ನೀರ್ಗೋನೆ ದುಡ್ಡು ಬೇಕೋ ಬೇಡವೋ ಅಂದ. ಬೇಕಣ್ಣ ಅಂದ. ಮತ್ತೆ ಅಂದ. ಇಲ್ಲಿಂದ ರೋಡ್ ತಕ ಹೋಗೋತ್ತಿಗೆ 5 ತಾಕ್ ಬಿದ್ದು 5 ತಾವ್ ಮ್ಯಾಕೆದ್ದ. ಬಂದಿನ ಕೊನೆ ವರ್ಷಣ ಅಂದ. ನಿನ್ ಮಕ ನೋಡ್ಲ, ನಿನ್ ಮಕ್ವ ಮಂಡಿ ಎಲ್ಲ ಕಿತ್ಕೊಬಿಟ್ಟಲ್ಲ ಮುದವಿ. 1 ಕೊನೆ ವರ್ಗ ತಗೋ 100 ರೂಪಾಯಿ ಹೋಗ ತಗಿ ಅಂದ. ಸದ್ಯ 100 ಸಿಕ್ತಲ್ಲ, ಓಡೋಡ್ ಬಂದ. ಅಪ್ಪ ಕೂತಿದ್ದ. ಅಪ್ಪ ತಗೋ 100 ರೂಪಾಯಿ ತಗೋ, ಊಟ ಹಾಕು ಅಂದ. ಅವನಂದ 100 ರೂಪಾಯಿ ಹೋಗಿ ಒಲೆಗೆ ಬಿಸಾಕ್ಬಿಟ್ಟು ಊಟ ಮಾಡು ಅಂದ. ಒಲೆಗೆ ಬಿಸಾಕು, ಮನ್ಸೊತ್ ಬೈತದ ನಿನಗ? ಈ 100 ರೂಪಾಯಿ ಸಂಪಾದನೆ ಮಾಡೋಕೆ ಮಂಡಿ ಎಲ್ಲ ಕಿತ್ತೋಗವ್ ನನಗ ಅಂದ ಅವನು. ಇದನ್ನೇ ಕಣಪ್ಪ ಅವತ್ತು ಹೇಳೋದು ನಾನು, ದುಡ್ಡು ಬೆಲೆ ಗೊತ್ತಾ ಅಂತ ನಿನಗೆ. ಬಿಟ್ಟಿ ಸಿಕ್ತಿದಾಗ ಬೆಲೆ ಗೊತ್ತಿಲ್ಲ ಮಗನೇ, ಬಿಸಾಕ್ತಿದ್ದೆ. ನೀರಿಗೆ ಬೆಂಕಿಗೆ ಬಿಸಾಕು 100 ರೂಪಾಯಿ ನೋಟ್ ಅಂದ್ರೆ ಲೆಕ್ಕವೇ ಇಲ್ಲ ನಿನಗೆ. ಇವತ್ತು ನೋಡು, ನೀನ್ ಒಂದೇ 1 ಕೊನೆ ಎಳ್ನೀರು ಹೊತ್ಬಿಟ್ಟು ಮಂಡಿ ಕಿತ್ಕೊಂಡು ರಕ್ತ ಬರ್ಸ್ಕೊಂಡೆ ಅಂತ. ಆ ದುಡ್ಡು ಬೆಲೆ ಏನ್ ಗೊತ್ತು ನನಗೆ ಹೇಳ್ತೀಯಲ್ಲ. ಇದನ್ನೇ ತಿಳ್ಕೊ ಅಂದದ್ದು ಕಂದ. ಸಂಪಾದನೆ ಮಾಡು, ಖರ್ಚು ಮಾಡ್ಲಿಕ್ಕೂ ಹಿತಮಿತ ಅಂತದೆ ಅಂತ. ಏನ್ ಬರೀ ದುಡ್ಡ ಅಲ್ಲ, ಈ ಆಯಸ್ ಖರ್ಚು ಮಾಡೋಕ್ಕೂ ಒಂದು ಲೆಕ್ಕಾಚಾರ ಅದೇ. ಈ ಆಯಸ್ಸನ್ನು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ಬೇಕು ನಾವು. ಪರೋಪಕಾರಂ ಇದಂ ಶರೀರಂ. ನೋಡಿ, ಈ ಜೀವನದಲ್ಲಿ ನಮ್ಮ ಜೀವನ ಭಗವಂತ ಕೊಟ್ಟಂತ ಒಂದು ಸುಂದರವಾದ ಬದುಕು. ವ್ಯರ್ಥ ಅಲ್ಲ ಇದು, ಸಾರ್ಥಕ ಆಗ್ಬೇಕಿದು. ವಿಜಯಮ್ಮನವರು ಇವತ್ತು ಇನ್ನಿಲ್ಲವಾಗಿದ್ರು ಕೂಡ ಆ ತಾಯಿಯ ನೆನಪು ಎಲ್ಲರ ಮನದಾಳದಲ್ಲಿದೆ. ಆ ತಾಯಿ ಮೋಕ್ಷ ಸಾಧನೆ ಮಾಡ್ಲಿ ಅಂತೇಳಿ ಬೇಡ್ತಾ ಕೇಳಿಸೋಣ ಸಂತ ಶಿಶುನಾಳ ಶ್ರೀಪ ಸಾಹೇಬರ ಒಂದು ಗೀತೆ. ಏನು ಕೊಡನವ್ವ ಹುಬ್ಬಳ್ಳಿ ಮಾಟ, ಎಂತ ಚಂದುಳ್ಳ ಕೊಡನವ್ವ. ಅವರು ಎಷ್ಟು ಚಂದವಾಗಿ ದೇಹವನ್ನ ವರ್ಣನೆ ಮಾಡ್ತಾನೆ ನೋಡಿ. ದಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಒಳಿತದ, ಕಂಚಲ್ಲ ತಾಮ್ರವಲ್ಲ ಮೀರ ಮೀರ ಮಿಂಚುತ್ತದ. ಏನ್ ಕೊಡನೇನು ಕೊಡನವ್ವ ಹುಬ್ಬಳ್ಳಿ ಮಾಟ, ಎಂತ ಚಂದುಳ್ಳ ಕೊಡನವ್ವ. ಏನು ಕೊಡನೇನು ಕೊಡನವ್ವ ಹುಬ್ಬಳ್ಳಿ ಮಾಟ, ಎಂತ ಚಂದುಳ್ಳ ಕೊಡನವ್ವ. ಏನು ಕೊಡನವ್ವ ಹುಬ್ಬಳ್ಳಿ ಮಾಟ, ಎಂತ ಚಂದುಳ್ಳ ಕೊಡನವ್ವ. ದಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಒಳಿತದ, ದಿಕ್ಕಿಲ್ಲ ಬೆಳಗಿಲ್ಲ ತಳತಾಳ
ಮಂದಿ